ಜಮಖಂಡಿ ನಗರದ ಕುಂಚನೂರು ರಸ್ತೆ ಹತ್ತಿರ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದ ಗಜಾನನ ಉತ್ಸವ ಸಮಿತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ, ಉದ್ಯಾನವನವನ್ನು ಸ್ವಚ್ಛತಾ ಮಾಡುವ ಕಾರ್ಯ ಮಾಡುತ್ತೇನೆ. ತಾವುಗಳು ಸಹ ಕೇವಲ ನಗರಸಭೆ ಮೇಲೆ ಒತ್ತಡ ಹಾಕದೆ ಎಲ್ಲವೂ ನಗರಸಭೆಯಿಂದ ಸ್ವಚ್ಛತಾ ಆಗಬೇಕು ಎಂದು ಭಾವಿಸದೆ ತಾವುಗಳು ಸಹ ಪ್ರತಿ ವಾರ ಉದ್ಯಾನವನವನ್ನು ಸ್ವಚ್ಛತಾ ಮಾಡುವ ಕಾರ್ಯ ಮಾಡಿದ್ದರೆ ಉದ್ಯಾನವನ ಅಷ್ಟೇ ಅಲ್ಲ, ತಮ್ಮ ಮನೆಯ ಸುತ್ತಮುತ್ತಲೂ ಸಹ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಹೇಳಿದರು. ವೇದಿಕೆಯಲ್ಲಿ ಎನ್ಎ ಶಾನವಾಡ, ಮಲ್ಲಿಕಾರ್ಜುನ ಮಠದ, ರಾಜಶೇಖರ ಚಿಮ್ಮಡ, ವಿಡಿ ಜೋಶಿ, ಶಿವಲೀಲ ಶಾನವಾಡ, ಶಾರದಾ ಮಠದ ವಿನೋದ ಲೋಣೆ ಇದ್ದರು. ಗಂಗಾಧರ ತಲೆಬಕ್ಕನ್ನವರ್ ನಿರೂಪಣೆ, ಪ್ರಾಸ್ತಾವಿಕ ಎಜಿ ತಲೆಬಕ್ಕನ್ನವರ್. ಪ್ರವೀಣ್ ಸಿದ್ಧಾರ್ಥ್, ನ್ಯೂಸ್ 24x7. ಇದು ಬಡವರ ಧ್ವನಿ, ಜಮಖಂಡಿ. ಶಾಸ್ತ್ರಿ ನಗರ ಬಡಾವಣೆಯ ಗಣೇಶ್ ವಿಸರ್ಜನೆ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಸನ್ಮಾನಿಸಿ ವೇದಿಕೆ ಮೇಲಿದ್ದ ಎಲ್ಲ ಹಿರಿಯರಿಗೂ ನಮಸ್ಕರಿಸಿ ಹಾಗೂ ಎಲ್ಲ ಈ ಬಡಾವಣೆಯ ಅಕ್ಕವರಿಗೆ, ಅಣ್ಣವರಿಗೆ ಹಾಗೂ ಹಿರಿಯರಿಗೆ ಎಲ್ಲರಿಗೆ ನನ್ನ ನಮಸ್ಕಾರ. ಇಲ್ಲಿ ಇವೆಲ್ಲ ಇವೆಂಟ್ಸ್ ಮತ್ತು ಎಲ್ಲರೂ ಭಾಗವಹಿಸಿ ನೋಡಿದರೆ ಭಾಳ ಸಂತೋಷ ಆಯಿತು. ಯಾಕಂದರೆ ಈ ಸಲ ನೀವು ಈ ಟೈಪ್ ಪ್ರೈಸ್ ಕೊಟ್ಟರೆ ಮುಂದಿನ ಸಲ ಹೆಚ್ಚಿನ ಪ್ರಮಾಣದಾಗ ಭಾಗವಹಿಸ್ತಾರೆ ಅಂತೇಳಿ ನನಗೆ ಅನಿಸ್ತೈತೆ. 2ನೇ ವರ್ಷ 3ನೇ ವರ್ಷ ಖುಷಿ. ಇದು ಡಬಲ್ ಒಂದು ಒಳ್ಳೆಯ ಏರಿಯಾ ಅದ ಶಾಸ್ತ್ರಿ ನಗರ. ಮತ್ತು ನಮ್ಮ ಹಿಂದಿನ ಶಾಸಕರು ಆಗಲಿ, ಸಿದ್ದು ನ್ಯಾಮಗೌಡರು ನಮ್ಮ ರಾಜಕೀಯವಾಗಿ ಗುರುಗಳು, ಅವರು ನಮ್ಮ ಜಮಖಂಡಿಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ಯಾರ. ಅವು ಏನು 1-2 ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಜಮಖಂಡಿ ಒಂದು ಹಂತಕ್ಕೆ ಬರ್ಬೇಕಂದ್ರೆ, ಜಿಲ್ಲಾ ಲೆವೆಲ್ ಬರ್ಬೇಕಂದ್ರೆ ಒಂದು ಏನೋ ಎಲ್ಲ ಕಾರ್ಯಕ್ರಮನೂ ಭಾಳ ಕೆಲಸಗಳನ್ನು ಮಾಡ್ಯಾರ. ಅದರಂತೆಯೇ ಆನಂದ್ ನ್ಯಾಮಗೌಡರು ಸಾಕಷ್ಟು ಕೆಲಸ ಮಾಡ್ಯಾರ. ಅವ್ರ ಹಾದಿಯಲ್ಲಿ ನಾವು ಹೊಂಟೀವಿ. ಆದರೆ ನಿಮ್ಮ ಏನೋ ಬಡಾವಣೆಯಲ್ಲಿ ಏನೋ ಕೆಲಸ ಕಾರ್ಯಗಳಿರಲಿ, ನಾನು ಫಾಲೋಅಪ್ ಮಾಡ್ತೀನಿ. ನನಗೆ ನೀವು ಸ್ವಲ್ಪ ನೀವು ಫೋನ್ ಮುಖಾಂತರ ಆಗಲಿ, ನನ್ನ ಆಫೀಸಿಗೆ ಬಂದಾಗಲಿ ನನಗೆ ಹೇಳಿ. ಈ ಗಾರ್ಡನ್ ನಾನು ಸ್ವಚ್ಛ ಮಾಡಿಕೊಡ್ತೀನಿ. ಮತ್ತು ಅಲ್ಲಿ ಏನೇನು ನಾನು ಈಗ ಹೊಸದಾಗಿದ್ದೀನಿ, ಅಲ್ಲಿ ಏನು ಫಂಡ್ ಅದ, ಯಾವ ಟೈಪ್ ಅದ, ನಿಮ್ಮ ಗಾರ್ಡನ್ ಯಾವ ಟೈಪ್ ಏನು ಮಾಡೋಣ ಅಂತೇಳಿ ನಾವು ನೀವು ಕೂತ್ಕೊಂಡು ಮಾತಾಡ್ಕೊಂಡು ಮಾಡೋಣ. ಅದರಂತೆ ನಂದೊಂದು ನಿಮ್ಮಲ್ಲಿ ರಿಕ್ವೆಸ್ಟ್, ನಾನು ಒಂದು ಸಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿಕೊಡ್ತೀನಿ. ನೀವು 15 ದಿನಕ್ಕೂ ತಿಂಗಳಿಗೂ ಒಮ್ಮೆ ಒಂದು ಅರ್ಧ ತಾಸು ಇದಕ್ಕೆ ನೀವು ಎಲ್ಲರೂ ಟೈಮ್ ಕೊಟ್ರಿ ಅಂದರೆ ಇದು ಭಾಳ ಸುಂದರವಾಗಿರ್ತದೆ. ಯಾಕಂದ್ರೆ ನಮ್ಮಲ್ಲಿ ಪ್ರಭಾತ್ ನಗರದಾಗ ನಂದ ವಾರ್ಡ್ ಅದು. ನಾನು ಅವ್ರಿಗೆ ಪಾಪ ಅಂದು ಹೇಳಿದ ಕೂಡಲೇ ಅವರೆಲ್ಲರೂ ಅದನ್ನು ಫಾಲೋಅಪ್ ಮಾಡಕತ್ತಾರೆ. ಮತ್ತು ಎಲ್ಲನೂ ಪ್ರತಿದಿನವೂ ನಗರಸಭೆಯಿಂದನೇ ಆಗ್ತದೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಜನರಲ್ಲಿನೂ ಒಂದಿಷ್ಟು ನಂಬದು ಅನ್ನೋದು, ನೀವು ಇಲ್ಲಿ ಬಂದು ನೀವು ಒಂದು 60 ತಾಸು ಕೆಲಸ ಮಾಡಿದ್ರಿ ಅಂದರೆ ಇದು ನಂಬದು ಅನ್ನೋದು ನಿಮಗೆ ಬರ್ತೈತೆ. ಅದಕ್ಕೆ ನೀವು ನಮ್ಮ ಕಡೆದ ಹೆಚ್ಚಿನ ಅಪೇಕ್ಷೆ ಕಾಣಲಾರ್ದೆ ನೀವು ಹೆಚ್ಚಿನ ಪ್ರಮಾಣದಾಗ ಇಲ್ಲಿ ಹೇಳಿದ್ರಿ ಅಂದ್ರೆ ಎಲ್ಲರೂ ಒಂದು ಅರ್ಧ ತಾಸು, ನೀವು 15 ದಿನಕ್ಕೂ ವಾರಕ್ಕೊಮ್ಮೆ ಒಂದು ಅರ್ಧ ತಾಸು ನೀವು ಇದಕ್ಕೆ ಟೈಮ್ ಕೊಟ್ರಿ ಅಂದ್ರೆ ಇದು ಭಾರಿ ಸುಂದರವಾಗಿರ್ತೈತಿ. ಮತ್ತು ನನ್ನಿಂದ ಏನು ಕೆಲಸಗಳದ ನಾನು ಫಾಲೋಅಪ್ ಮಾಡ್ತೀನಿ. ನನ್ನ ಗಮನಕ್ಕೆ ತೊಗೊಂಬರಿ. ಇಷ್ಟು ಹೇಳಿ ನಾನು ಮಾತಾಡ್ತೀನಿ.